ಖಂಡಿತ. ಮಹೇಶನ್ ಅವರು ಈ ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದ್ದಾರೆ. ಹಾಗೂ ಇನ್ನೂ ಕೂಡ ಶುಭ ಆಗಲಿ ಅಂತ ಹಾರೈಸ್ತೀನಿ. ನಮ್ಮ ತಾಯಿ ಮನೆ ದೇವರು ಹಾಗೂ ನಮ್ಮ ಜೊತೆಯಲ್ಲಿ ಯಾರ್ಯಾರು ನಮ್ಮ ತಂಡದಲ್ಲಿ ಯಾರ್ಯಾರು 3 ಜನ ಬಂದಿದ್ದಾರೆ ಅವ್ರ ಮನೆ ದೇವರು. ಹಾಗಾಗಿ ನಾವೆಲ್ಲ ಬಂದಿದ್ದೀವಿ. ಪ್ರತಿ ವರ್ಷವೂ ಕೂಡ ಈ ನಮ್ಮ ಸ್ವಾಮಿ ದರ್ಶನಕ್ಕೆ ನಾವು 25 ವರ್ಷದಿಂದ ಬರ್ತಾ ಇದ್ದೀವಿ. 100% ಬರ್ತೀವಿ. ಎಲ್ಲರೂ ಕೂಡ ತುಂಬ ವ್ಯವಸ್ಥೆ ಅಚ್ಚುಕಟ್ಟಾಗಿ ನಮ್ಮ ನಿರ್ಬಂಧ ಸ್ವಾಮಿಗಳಾಗ್ಬೋದು, ನಮ್ಮ ಗಿರಿ ಮಠ ಕ್ಷೇತ್ರ ಏನಾಗಿದೆ ಬಟ್ ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು ತುಂಬ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರೂ ಕೂಡ ಶುಭ ಆಗಿದೆ. ನಮ್ಮನ್ನು ನೀವು ಕರೆದು ಬಟ್ ಒಂದು ವಿಡಿಯೋ ಚಿತ್ರೀಕರಣ ಮಾಡೋದಕ್ಕೆ ನಮ್ಮ ಕಡೆಯಲ್ಲಿ ಧನ್ಯವಾದಗಳು. ಜೈ ಕಾಲಭೈರವೇಶ್ವರ, ಜೈ ಕಾಲಭೈರವೇಶ್ವರ, ಆದಿಚುಂಗಿ ಸ್ವಾಮೀಜಿಗೆ, ಬಾಲಗಣ ಸ್ವಾಮೀಜಿಗೆ, ನಿರ್ಮಲ ಸ್ವಾಮೀಜಿಗೆ, ಜೈ ಕಾಲಭೈರವೇಶ್ವರ. ನಮ್ಮ ವಿಡಿಯೋ ಮಾಡಿದ ಚಿತ್ರೀಕರಣ ಮಾಡಿದಂಥ ನಿಮಗೂ ಕೂಡ ಧನ್ಯವಾದಗಳನ್ನ ನಾನು ತಿಳಿಸ್ತೇನೆ. ವೈಯಕ್ತಿಕವಾಗಿ ನನ್ನ ಕುಟುಂಬದ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೇನೆ. ಥ್ಯಾಂಕ್ ಯು. ಶುಭವಾಗಿ. ಮನಸ್ಸು ಗಲೀಜಾಗಿದೆ. ಅಂತ ಗಲೀಜಾಗಿರ್ತಕ್ಕಂಥ ಮನಸ್ಸನ್ನ ಪರಿವರ್ತನೆ ಮಾಡ್ತೀವಿ. ತಪ್ಪದು ನಮ್ಮ ಸತ್ಯವನ್ನು ಅರಿಯುವ ಮಾರ್ಗದಲ್ಲಿ ಯಾವ ನಮ್ಮ ಮನಸ್ಸು ಆ ಸತ್ಯವನ್ನು ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರಾ, ಸ್ಮೃತಿ ಈ ರೀತಿಯ ಅಲೆಗಳು ನಿನ್ನ ಪೂರ್ಣ ಪ್ರಜ್ಞೆಗೆ ಪೂಜನ ಮಹಾತ್ಮರು ಮೂಲ ಸತ್ಯವನ್ನು ಇರುವುದು ಒಂದೇ. ಆ ಶಿಕ್ಷಣ ಇಲ್ಲ, ದರ್ಶನ ಇಲ್ಲ, ಏನು ಬೇಕಿಲ್ಲ, ನೀನು ನೋಡ್ಬೇಕಾಗಿತ್ತು ಬಂದೇ ಹೋಗಿ ವಾಪಸ್ ಅಂತ ಹೇಳಿದ್ರು. ಕರೀತಾರೆ ಮತ್ತೆ 3 ವರ್ಷಕ್ಕೆ 3 ದಿನಕ್ಕೆ ಮತ್ತೆ ನೆನಪು ಮಾಡ್ಕೊಳ್ತಾರೆ ಅಂತ ಗೊತ್ತಿದ್ದೇವೆ. ಆದ್ರೆ ಏನು ವಿಶೇಷವಾಗಿತ್ತ ನಿನ್ನ ಬಿಟ್ಟು ನನಗೆ ಹೇಳಿದ್ರು ದೇವರೇ ನೀವು ಅರ್ಪಣೆ ಸಾಕು, ಅದಕ್ಕೋಸ್ಕರ ನೀವು ನೋಡ್ಬೇಕು ವಾಪಸ್ ಹೋಗು ಅಂತ ಹೇಳಿದ. ಇಲ್ಲ ಮಗ ಏನಾದ್ರು ಕೇಳು ಅಂತ ಹೇಳ್ದ. ಇದುವರೆಗೂ ನಮ್ಮ ದೇವರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದ. ಈಗ ದೇವರು ಇವರಿಂದ ಹೋಗಿಲ್ಲ. ಈ ದೇವರ ಸಹವಾಸ ಬೇಡ ಅಂತ ಹೇಳಿ ಭಕ್ತರನ್ನೇ ಪ್ರಾರ್ಥನೆ ಮಾಡಿದ ಭಕ್ತ ಬಿಟ್ಟು ಓಡುವಾಗ ಸ್ಟಾರ್ಟ್ ಮಾಡಿದ. ಮಕ್ಕಳ ಪ್ರಾರ್ಥನೆ ಮಾಡುವ ಸಿಕ್ಕಿಲ್ಲ ಅಂತ ಹೇಳಿ ನೀವೇನಾದ್ರು ಕೊಡಬೇಕು ಅಂತ ಅನಿಸ್ತು. ಅದನ್ನ ಕೊಡಕೊಂಡು ಅದು ಇಸ್ಕೊತಾ ಇಲ್ಲ. ಏನ್ ಮಾಡೋದು? ಅವಾಗ ಏನ್ ಮಾಡ್ತಾ ಗೊತ್ತಾ, ಅವನು ದೇವರಿಂದ ಓಡಿ ಹೋಗ್ಬೇಕಾದ್ರೆ ಅವನಿಗೆ ಒಡನೆ ಬಯಸಲಿದ್ದಂತ ಆ ಭಕ್ತನಿಗೆ ನೆರಳಿಗೆ ಆಶೀರ್ವಾದ ಮಾಡಿದ್ರಿಂದ ಆ ಭಕ್ತನ ನೆರಳು ದೇವರಿಂದ ಅನುಗ್ರಹಿಸಲಾದಂತ ಭಕ್ತನ ನೆರಳು ಎಲ್ಲೆಲ್ಲಿ ಹೋಗಿ ಬೀಳುತ್ತೆ. ನೀವು ಕೂತಿರುವ ನಿಮ್ಮ ನೆರಳು ನಿಜಕ್ಕೂ ಅಂತ ಭಕ್ತನಾದ್ರೆ ಒಂದು ರೋಗಿಯ ಮೇಲೆ ಬಿಟ್ಟು ಅಂತಂದ್ರೆ ರೋಗ ಸೇರಿ ನನಗೆ ಸಾಕು ಅಂತ ಹೇಳಿ ಭಗವಂತನೇ ಕೂಡ ನಿಮಗೆ ಸಿಕ್ಕಾಗಿ ಇನ್ನೇನ್ ಬೇಕಾಗುತ್ತೆ. ಅಂತಹ ರೀತಿಯಲ್ಲಿ ತಾವು
ಕಾಲಭೈರವೇಶ್ವರ ಸ್ವಾಮಿಯ ಸನ್ನಿಧಿಗೆ ಬಂದಿದ್ದೀರಿ. ರಾತ್ರಿಯೆಲ್ಲ ಎಚ್ಚರ ಇರ್ತೀರಿ, ಬೆಳಿಗ್ಗೆ